ಅನಿಶಾ ಹೋಗ್ತಿದ್ದಾಳೆ ವಿಯತ್ನಾಂ. ಸೋಲೋ ಟ್ರಿಪ್. ವಾವ್. ವಾಲೆಟ್ ಎಷ್ಟಾಯ್ತು? 500. ಎಷ್ಟೆಲ್ಲ ಕ್ಯಾಶ್ ಗೆಳೆಯ ಖರ್ಚಾಗ್ತದೆ. ಖರ್ಚಾಗಬಾರ್ದು ಅಂತಾನೆ ಬ್ಯಾಂಕ್ನಿಂದ ಎಲ್ಲ ತಗೊಂಡು ಬಂದಿದ್ದೀನಿ. ಅದಲ್ಲದೆ ಹಣ ಉಳಿಸೋ ವಿಷಯ ಬಂದಾಗ ಮೈ ಮಮ್ಮಿ ಈಸ್ ನಂಬರ್ 1. ನಾನಂತೂ ಯೋಚಿಸಿದ್ದೇನೆ, ಈ ಎಲ್ಲ ಹಣ ಅವ್ರ ಕಸ್ಟಡಿಯಲ್ಲೇ ಇಟ್ಬಿಡ್ತೀನಿ. ಆಗ ಇನ್ನೂ ಹೆಚ್ಚು ಸೇವಿಂಗ್ಸ್ ಮಾಡ್ಬೋದು. ಅದು ಒಳ್ಳೆ ಉಪಾಯ ಎಂದು ನನ್ಗೆ ಅನಿಸೋದಿಲ್ಲ. ಮಚ್ಚ, ನನ್ನ ಮಾತು ಕೇಳು. ಮಾಮ್ ಬಿಟ್ರೆ ಈ ಹಣ ಎಲ್ಲೂ ಸೇಫ್ ಇಲ್ಲ. ನಿನ್ ಮಾಮಿ ಹಣನ ಸೇಫ್ ಆಗಿ ಇಡ್ತಾರೆ ತಿಜೋರಿಲಿ. ಸೇವಿಂಗ್ಸ್ ಹಳೆ ಕಾಲದ ಸ್ಟೈಲ್ ಆಯ್ತು. ಬಟ್ ಹಿಯರ್ಸ್ ದ ಕ್ಯಾಚ್. ನಿನ್ ಹಣ ನಿನ್ ಮಾಮ್ ತಿಜೋರಿಯಲ್ಲಿ ಖಂಡಿತ ಸೇಫ್ ಇರುತ್ತೆ, ಆದ್ರೆ ಇದರ ವ್ಯಾಲ್ಯೂ ಹೆಚ್ಚಾಗೋದಿಲ್ಲ. ನೋಡು, ಸ್ಕೂಲಲ್ಲಿ ನೀನು 100 ರೂಪಾಯಿ ಒಟ್ಟು ಮಾಡಿ ಸೇವ್ ಮಾಡ್ತೆ, ಆದ್ರೆ ಆ 100 ರೂಪಾಯಿಯ ವ್ಯಾಲ್ಯೂ ಆಗಿನ ಕಾಲದಲ್ಲಿ ಈಗಲೂ ಇದೆಯಾ? ಹೇಗಾಗತ್ತೆ? ಇನ್ಫ್ಲೇಷನ್ ಕೂಡ ಇರುತ್ತಲ್ವಾ? ಎಕ್ಸಾಕ್ಟ್ಲಿ. ಯಾವ ಕಾಫಿ ಬಿಲ್ 100 ರೂಪಾಯಿ ಪರ್ ಹೆಡ್ ಆಗ್ತಿತ್ತು ನಾವು ಸ್ಕೂಲ್ನಲ್ಲಿದ್ದಾಗ, ಅದೇ ಈಗ 500 ಕಾಲ ಕಾಲದಲ್ಲಿ ವಸ್ತುಗಳ ಬೆಲೆನೂ ಸಾಮಾನ್ಯವಾಗಿ ಹೆಚ್ಚಾಗುತ್ತೆ. ಹಾಗಾಗಿಯೇ ಇನ್ವೆಸ್ಟ್ಮೆಂಟ್ ಅಗತ್ಯವಿದೆ. ಸೇವಿಂಗ್ಸ್ ಅಂದ್ರೆ ಸೀಡ್ ಬುಕ್ ಮಾಡಿದಂತೆ, ಆದ್ರೆ ಇನ್ವೆಸ್ಟ್ಮೆಂಟ್ ಗಾರ್ಡನ್ನಲ್ಲಿ ಒಂದು ಬೀಜ ಬಿತ್ತಿದಂತೆ. ಅದೇ ಬೀಜ ಒಂದಿನ ಹಣ್ಣು ಮತ್ತು ನೆರಳು ನೀಡುವ ಮರವಾಗಬಹುದು. ಹಾ ಮಚ್ಚ, ನಿಮ್ ಮಾತಂತೂ ಸರಿಯಾಗಿದೆ. ಹೇಗೆ? ಮ್ಯೂಚುವಲ್ ಫಂಡ್ ಸರಿಯಾಗಿದೆ. ಮ್ಯೂಚುವಲ್ ಫಂಡ್ ಹೂಡಿಕೆಗಳು ಮಾರುಕಟ್ಟೆಯ ಅಪಾಯಗಳಿಗೆ ಅಧೀನವಾಗಿವೆ. ಸ್ಕೀಮ್ ಸಂಬಂಧಿತ ಎಲ್ಲ ದಸ್ತಾವೇಜುಗಳನ್ನು ಗಮನವಿಟ್ಟು ಓದಿಕೊಳ್ಳಿ.